ಏನಾಯ್ತು ಸರ್? ಹಾಯ್ ಹಲೋ ಸಂಜೆ ನಮಸ್ಕಾರ. ನಾನು ಮಜ್ಜಡಿ ಶ್ರೀನಾಥ್ ರೈಡರ್. ಇವತ್ತು ಏನಪ್ಪ ಅಂತಂದ್ಬಿಟ್ಟಂದರೆ ಇವತ್ತಾದರೆ ಒಂದು ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಒಂದು ನಮ್ಮ ತಂಡದವರನ್ನೇ ಪೀಣ್ಯಾಗಾದರೆ ಬಂದಿದ್ದೀನಿ. ಹೇಳಬೇಕು ಅಂತಂದರೆ ನಮ್ಮ ಏರಿಯಾದಿಂದ ಯಾವುದೂ ಆರ್ಡ್ರ್ಗಳು ಬಂದಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಯಲಹಂಕಕ್ಕೆ ಬಂದೆ, ಯಲಹಂಕ ನ್ಯೂ ಟೌನ್ ಬಳಿ. ಸೊ ಇಲ್ಲಿಂದ ಒಂದು ಆರ್ಡ್ರ್ ಬಂತು. 17 ಕಿಲೋಮೀಟ್ರ್ 40 ರೂಪಾಯಿ ಸರ್ಜ್ ಹಾಕಿದ್ರು ಪೀಣ್ಯ ಸೆಕೆಂಡ್ ಸ್ಟೇಜ್ಗೆ. ಸೊ ಫಟಾಫಟ್ ಅಂತ ಹೋಗ್ಬಿಡೋಣ, ಟ್ರಾಫಿಕ್ ಕಮ್ಮಿ ಇದೆ. ನಾನು ಅಂದ್ಕೊಂಡೆ ಇಲ್ಲಿ ಯಾವುದಾದ್ರೂ ಪೋರ್ಟ್ರ್ ಎತ್ಕೊಳ್ಳೋಣ ಅಂತಂದ್ಬಿಟ್ಟು ಯಲಹಂಕ ನ್ಯೂ ಟೌನ್ ಕಡೆ ಬೆಳಗ್ಗೆ ಯಾವುದಾದ್ರೂ ಪೋರ್ಟ್ರ್ ಬರ್ತದೇನೋ, ಪೋರ್ಟ್ರ್ ಎತ್ಕೊಳ್ಳೋಣ ಅಂತಂದ್ಬಿಟ್ಟಾದರೆ ಅಂದ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಪೋರ್ಟ್ರು ಯಾವುದೂ ಬಂದಿಲ್ಲ. ರ್ಯಾಪಿಡೋ ಒಂದು ಆರ್ಡ್ರ್ ಎತ್ಕೊಂಡು ಹೋಗ್ತಾಯಿದ್ದೀನಿ. ಅಲ್ಲಿಗೆ ಹೋಗ್ಬಿಟ್ಟು ಪೀಣ್ಯ ಮೇ ಬಿ ಸಿಕ್ಕಿದ್ರೆ, ನಮ್ಮ ಅದೃಷ್ಟ ಇದ್ದರೆ ಪೀಣ್ಯದಲ್ಲಿ ಪೋರ್ಟ್ರ್ ಆರ್ಡ್ರ್ಗಳು ಬರ್ತವೆ. ಇಲ್ಲ ಅಂತಂದ್ಬಿಟ್ಟು ಅಂದರೆ ನಾವು 10 ಗಂಟೆವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಅಲ್ಲಿ 10 ಗಂಟೆವರೆಗೂ ನಾವು ಟೈಮ್ ಯಾಕೆ ವೇಸ್ಟ್ ಮಾಡಬೇಕು? ಅಲ್ಲಿ ತನಕ ಯಾವುದಾದ್ರೂ ರ್ಯಾಪಿಡೋ ಅಲ್ಲಿ ಇಲ್ಲಿ ಯಾವುದಾದ್ರೂ ಬಂದರೆ ಎತ್ಕೊಂಡು ಡ್ಯೂಟಿ ಮಾಡೋದು. ಸೊ ಬನ್ನಿ, ಇವತ್ತಿನ ಜೀವನ ಹೆಂಗಿರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಿದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಏನಂತಲೇ ಗೊತ್ತಿಲ್ಲ ಗುರು, ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ. ಒಂದು ಆರ್ಡ್ರ್ ಎತ್ಕೊಂಡ್ರೆ ಮಧ್ಯದಲ್ಲಿ 1 ಅವರ್ ಗ್ಯಾಪ್ ಕೊಡ್ತಾಯಿದೆ. ಒಂದು ಆರ್ಡ್ರ್ ಎತ್ಕೊಂಡ್ರೆ ಮಧ್ಯದಲ್ಲಿ 1 ಅವರ್ ಗ್ಯಾಪ್ ಕೊಡ್ತಾಯಿದೆ. ಈಗ ನೋಡಿ 10:40ಗೆ ನಾನು ಡ್ರಾಪ್ ಮಾಡಿದ್ದು, 10:43 ಇತ್ತು ಟೈಮಿಂಗ್. 10:43 ತೋರಿಸಿದ್ರೆ 10:40ಗೆ ನಾನು ಡ್ರಾಪ್ ಮಾಡಿದೆ. 10:40 ಡ್ರಾಪ್ ಮಾಡಿ ಈಗ ಟೈಮು 11:32 ಆಗಿದೆ. ಎಲ್ಲಿ ತಂಗ ಯಾವುದಾದ್ರೂ ಕಾಂಜಿ ಪಿಂಜಿ ಆರ್ಡ್ರಾದರೂ ಬರೋದು ಬೇಡವಾ? ಇದು ಹೆಗ್ನಳ್ಳಿ ಇಂಡಸ್ಟ್ರಿಯಲ್ ಏರಿಯಾ, ಇಲ್ಲಿ ಬರ್ತಾಯಿದೆ ನೋಡಿ, ಈಗ ಬರ್ತಾಯಿದೆ 100 ರೂಪೀಸ್ದು ಚಿಕ್ಕಬಾಣವರ. ಅಷ್ಟೊತ್ತು ವೆಯ್ಟ್ ಮಾಡಿ 100 ರೂಪಾಯಿ ಎತ್ಕೊಂಡೋದ್ರೆ ಏನು ಯೂಸ್ ಆಗಲ್ಲ. ನಾನು ಇನ್ನೊಂದೇನಪ್ಪ ಅಂದರೆ, ನಾನು ಪೋರ್ಟರ್ ಆರ್ಡ್ರಿಗೋಸ್ಕರ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ, ಪೋರ್ಟ್ರಲ್ಲಿ ಯಾವುದಾದ್ರೂ ಬರ್ತದೇನೋ ಅಂತ. ಆದರೆ ನನ್ನ ಅದೃಷ್ಟ ಅನಿಸುತ್ತೆ, ಪೋರ್ಟ್ರಲ್ಲಿ ಯಾವುದೂ ಬರ್ತಾನೆ ಇಲ್ಲ. ನನ್ನ ಬಾಳಿಗೆ ಅಷ್ಟು. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ ಈ ಏರಿಯಾದಲ್ಲಿ. ಮೇ ಬಿ ನನಗೇನಾದರೂ ಲಕ್ಕಿದ್ರೆ ಒಂದು ಲಾಂಗ್ ಆರ್ಡ್ರ್ ಸಿಕ್ಕತ್ತೆ. ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಆದರೆ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ, ಒಂದು 300-400 ರೂಪೀಸ್ ಆರ್ಡ್ರ್ ಬಂದರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ, ಕಾದರೆ ಫಲಿತಾಂಶ ಸಿಗುತ್ತೆ ಇಲ್ಲ ಅಂತ. ಇನ್ನೊಂದು ಹಾಫ್ ಆನ್ ಅವರ್ ಆದರೆ ನೋಡ್ತೀನಿ. ಈಗ ಸದ್ಯಕ್ಕೆ ಇಲ್ಲೇ ಹಾಕೋಣ ಗಾಡಿನ. ಇಲ್ಲ ಹಾಕೋಣ, ಮುಂದೆ ಹಾಕೋಣ. ಮಮ್ಮಿ. ಸೊ ಈಗಲಾದರೂ ಬರ್ರಪ್ಪ, ಆರ್ಡ್ರು ಬುಕ್ ಮಾಡ್ರು. ಇಂಥ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ ಕಂಪ್ನಿಗಳೇ ಇರೋದು. ಇಲ್ಲಿ ಆರ್ಡ್ರ್ಗಳು ಬಂದಿಲ್ಲ ಅಂದರೆ ಏನು ಮಾಡೋದು? HSR ಲೇಔಟು, ಬಸವೇಶ್ವರ ನಗರ ಪಿಕಪ್ಪು, 2.5 ಕಿಲೋಮೀಟ್ರು, 21.8 ಅಂದರೆ 22 ಕಿಲೋಮೀಟ್ರ್ ಡ್ರಾಪು. ಎಷ್ಟಿದೆ? 198 ರೂಪಾಯಿ. ತೆಗೆದು ಚಿಕಪ್ದಲ್ಲಿ ಹಿಡ್ಕೊಳ್ಳೋಕೆ ಹೇಳು. ಸಿಕ್ಕಾಪಟ್ಟೆ ರೇಟ್ಗಳು ಕಮ್ಮಿ ಮಾಡಿಬಿಟ್ಟಿದ್ದಾನೆ ಕಣ್ರಿ, ಸಿಕ್ಕಾಪಟ್ಟೆ. ಗೈಸ್, ಅಪ್ರಾಕ್ಸಿಮೇಟ್ಲಿ 2 ಅವರ್ 3 ನಿಮಿಷ ಆಗಿದೆ. 2 ಅವರ್ 3 ನಿಮಿಷ ಆದಮೇಲೆ ಈ ಯಶವಂತಪುರ ಇಂಡಸ್ಟ್ರಿಯಲ್ ಏರಿಯಾಗಾದರೆ ಒಂದು ಆರ್ಡ್ರ್ ಬಂತು, ಅದನ್ನು ಈಗ ತಗೊಂಡಿದ್ದೀನಿ. ಪಿಕಪ್ಪು ಎಷ್ಟಿದೆ ಅಂದರೆ 1.5 ಕಿಲೋಮೀಟರ್ಸ್ ಆದರೆ ಹೋಗೋಣ ಪಿಕಪ್ಗೆ. ಏನು ಮಾಡೋದು ಗುರು, ಬೆಳಗ್ಗೆಯಿಂದ ನೋಡ್ತಾಯಿದ್ದೀನಿ, ಒಂದು ಆರ್ಡ್ರ್ ಬರ್ತಾಯಿಲ್ಲ. ಯಾಕೆ ಅಂತಲೇ ಗೊತ್ತಿಲ್ಲ ಒಂಚೂರು ಕೂಡ. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಬಂದಿರೋ ಆರ್ಡ್ರೀಗ ಬಿಟ್ಕೊಳ್ಳೋಕ್ಕೂ ಆಗೋಲ್ಲ ಅಂತಂದ್ಬಿಟ್ಟು. ಸೊ ಯಾವುದಾದ್ರೂ ಒಂದು ಆರ್ಡ್ರ್ ಕಂಪ್ಲೀಟ್ ಮಾಡಿದ್ರೆ ಮತ್ತೆ ಏನಾದರೂ ಆರ್ಡ್ರ್ಗಳು ಕೊಡ್ತಾನೆ ನಾನು ಅಂತಂದ್ಬಿಟ್ಟು. ನೋಡಿ, ಇವರೆಲ್ಲ ಪೋರ್ಟರ್ ಹುಡುಗ್ರೆ, ಇಷ್ಟು ವೆಹಿಕಲ್ಸ್ ಇದ್ದಾವೆ ನೋಡಿ ಪೋರ್ಟರ್ ಇಲ್ಲಿ. ಯಪ್ಪ, ಎಷ್ಟೋ ತನಕ ವೆಯ್ಟ್ ಮಾಡ್ತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅವರು. ಬಟ್ ಆರ್ಡರ್ಸ್ ಅಂತೂ ಸಿಕ್ಕಾಪಟ್ಟೆ ಕಮ್ಮಿ ಆಗಿಬಿಟ್ಟಿದೆ. ಇದಕ್ಕೆ ಮುಂಚೆ ಹಂಗೆ ಹಿಂಗೆ ಒಂದು 2,000 ಏನಾದರೂ ಮಾಡ್ತಾಯಿದೆ. ಬಟ್ ಈಗ ಏನೇನು ಅರ್ನಿಂಗ್ಸ್ ಅಂತೂ ಇಲ್ಲವೇ ಇಲ್ಲ. ಸೊ ಬನ್ನಿ ಪಿಕಪ್ ಮಾಡ್ಕೊಳ್ಳೋಣ. ಪೋರ್ಟರ್ ಪಿಕಪ್ ಆದರೆ ಮಾಡ್ಕೊಂಡೆ. ಅಪ್ರಾಕ್ಸಿಮೇಟ್ಲಿ ಒಂದು 10 ಕಿಲೋಸ್ ಇರ್ಬೋದಷ್ಟೇ. ಸೊ ವರಿ ಇಲ್ಲ. ಕಸ್ಟಮರ್ ಬಂದುಬಿಟ್ಟು ಹೆವಿ ಇದೆ ಸರ್ ವೆಯ್ಟು ಅಂತಂದ್ಬಿಟ್ಟಂದರು. ಬಟ್ ಎಲ್ಲಿರೋದು 10 kg ಅಷ್ಟೇ. ಯಶವಂತಪುರ ಇಂಡಸ್ಟ್ರಿಯಲ್ ಏರಿಯಾ. ಇಲ್ಲಿಗೆ ಯಾಕೆ ತಗೊಂಡೆ ಅಂದರೆ, ಇಲ್ಲಿಂದ ಮೇ ಬಿ ಆರ್ಡರ್ ಸಿಗ್ಬೋದು ಅಂತಂದ್ಬಿಟ್ಟು ಒಂದು ನಂಬಿಕೆ. ಈ ಹೆಲ್ಮೆಟ್ನ ಕೈಯಲ್ಲಿ ಇಟ್ಕೊಂಡು ಹೋಗೋಕ್ಕಾಗಲ್ಲ ಇಂಥ ಆರ್ಡ್ರ್ಸ್ ಬಂದಾಗ.
ಸೊ ಹೆಲ್ಮೆಟ್ನ ಅಲ್ಲಿ ಬಿಸಾಡಿದೆ. ಯಾರೋ ರಂಗೋಲಿನೇ ಬಿಡು, ನಮ್ಮ ಅಕ್ಕವ್ರು ಹಾಕಿದ್ರೆ ಮಾತ್ರ ಅದು ಮಾಟ ಮಂತ್ರ ಮಾಡ್ದಂಗಿರುತ್ತೆ. ನಮ್ಮ ಅಕ್ಕವರಾಗಿರಲಿ ನಮ್ಮ ತಂಗಿಯವರಾಗಿರಲಿ ರಂಗೋಲಿ ಹಾಕಿದ್ದಾರೆ ಅಂದರೆ ಮಾಟ ಮಂತ್ರ ಮಾಡ್ದಂಗಿರುತ್ತೆ. ಸೊ 6 ಕಿಲೋಮೀಟ್ರ್ ಇದೆ ಅಪ್ರಾಕ್ಸಿಮೇಟ್ಲಿ. ಅಯ್ಯ ಹ್ಯಾಂಡಲ್ಲಿ ತಿರ್ಸ್ಕೊಳಕ್ಕಾಗ್ತಿಲ್ಲ ಗುರು, ಸ್ವಲ್ಪ ಹಿಂದೆ ಆಗಿಬಿಡೋಣ. ಈಗ ಡ್ರಾಪ್ ಆದರೆ ಆಯಿತು. ನೆಕ್ಸ್ಟು ಇನ್ನೊಂದು ಆರ್ಡ್ರ್ ಆದರೆ ಬಂತು, ಕುರುಬರಹಳ್ಳಿ ಅಂತೆ. ಸೊ ಆ್ಯಕ್ಚುಲಿ ಲಾಂಗ್ ಎತ್ಕೋಬೇಕಾಗಿತ್ತು ನಾನು, ಇಲ್ಲಿ ಲಾಂಗ್ ಸಿಗ್ತವೆ ಬಟ್ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಎತ್ಕೊಬಿಟ್ಟೆ. ಯಾಕಂದರೆ ಬೆಳಗ್ಗೆಯಿಂದ ಅರ್ನಿಂಗ್ ಇಲ್ಲ. ಕುರುಬರಹಳ್ಳಿ ಅಂತೆ, ಯಾವ ಕಡೆ ಬರುತ್ತೆ ನೋಡ್ಕೊಬಿಡೋಣ, ಹಾಗೆ ಲೊಕೇಶನ್ ಹಾಕ್ಕೊಬಿಡೋಣ. ಕುರುಬರಹಳ್ಳಿ ಬೆಂಗಳೂರು ಕರ್ನಾಟಕ, ಯಾವ ಕಡೆಮ್ಮ? ಅಲ್ಲಿ ಲಗ್ಗೇರಿ, ಕುರುಬರಹಳ್ಳಿ, JC ರೋಡ್, KR ಪುರಂ. ಯಾರು ಹೋಗ್ತಾರೆ ಈಗ? ಔಟರ್ ರಿಂಗ್ ರೋಡ್ ಲಗ್ಗೇರಿ ಕಡೆ ಇದೆ. ಎಷ್ಟು ದೂರ ಇದೆ ನನಗೆ ಮೇ ಬಿ ಐಡಿಯಾ ಆಗ್ತಿಲ್ಲ. ಸರಿ, ಹೋಗಿ ಪಿಕಪ್ ಮಾಡ್ಕೊಬಿಡೋಣ ಫಸ್ಟ್ ಅಂತ. ಯಾವ ಕಡೆ? ಸೊ ನಾವು ಇಲ್ಲಿ ರೈಟ್ಗೆ ಹೋಗಿ ಲೆಫ್ಟ್ ತಗೋಬೇಕು. ಸೊ ಗೈಸ್, ಪಿಕಪ್ ಆದರೆ ಆಯಿತು. ಬಿಸಿಲು ಏನು ಬಗೀತಾ ಇದೆ ಅಂದರೆ ಒಂದು ರೇಂಜಿಗೆ ಬಗೀತಾ ಇದೆ. ಮಮ್ಮಿ ವೆಯ್ಟು ಸಿಕ್ಕಾಪಟ್ಟಿದೆ ಗುರು, ಶೆಟ್. ಸೊ ಈಗ ಟ್ರಿಪ್ಪು ಬಿಸಿಲಿಗೆ ಮೈಯೆಲ್ಲ ಉರಿತಾ ಇದೆ, ದಗ ಅಂತ. ಸೊ ಇಲ್ಲಿಂದ 19 ಕಿಲೋಮೀಟ್ರ. ಉಳ್ಳಾಲ್, ಕುಂಬಳಗೂಡು, ಕುರುಬರಹಳ್ಳಿ. ಹಿಂಗೆ ಹೋದರೆ 51 ನಿಮಿಷ, ಹಿಂಗೆ ಹೋದರೆ 19 ಕಿಲೋಮೀಟ್ರ್. ಸೊ ಫೈನಲಿ ಗಾಯ್ಸ್ ಪಿಕಪ್ ಮಾಡ್ಕೊಂಡ್ವಿ. ಆನ್ ದ ವೇಗೆ ಲೊಕೇಶನ್ ಹಾಕ್ಕೊಂಡಿದ್ದೀನಿ. ಆರ್ಡ್ರ್ ಬರ್ಬೋದು, ಬರ್ದಿರೋನು ಇರ್ಬೋದು. ಇವತ್ತು ನನಗೆ ಎಷ್ಟು ಬೇಜಾರಾಗಿಬಿಟ್ಟಿದೆ ಅಂದರೆ ಮನೆಗೆ ಹೋಗ್ಬಿಡೋಣ ಅಂತ ಅನಿಸ್ತಿದೆ. ಯಾಕಂದರೆ ಅಷ್ಟು ಬೇಜಾರಾಗಿಬಿಟ್ಟಿದೆ, ಆರ್ಡ್ರ್ಗಳಿಲ್ಲ. ಸೊ ವಾರದಿಂದ ಹಂಗೆ ಅದೇ ಕೆಲಸ ಆಯಿತು. ಸೊ ಇವತ್ತಾದರೂ ಸಿನ್ಸಿಯರಾಗಿ ಡ್ಯೂಟಿ ಮಾಡಬೇಕು ಅನ್ಕೊತಾ ಇದ್ದೀನಿ. ಇದ್ರಿಗೆಲ್ಲ ಬೇಕಾಗಿರೋದು ನಿಮ್ಮ ಆಶೀರ್ವಾದ. ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೀವು ಸಪೋರ್ಟ್ ಮಾಡ್ತಾಯಿರಿ. ಇದೇ ರೀತಿ ಯಾರಾದರೂ ಕೆಲಸ ಮಾಡಬೇಕು ಅಂತಂದ್ಬಿಟ್ಟು ಅಂದ್ಕೊಂಡಿದ್ರೆ ಅದು ನಿಮ್ಗೆ ಬಿಟ್ಟಿರೋದು. ಕೆಲಸ ಮಾಡೋರು ಆರಾಮಾಗಿ ಮಾಡ್ಕೋಬೋದು. ಆದರೆ ಇನ್ನೊಂದು ಮಾತ್ರ ನೆನ್ಪಿಟ್ಕೊಳ್ಳಿ, ಈ ನಮ್ಮ ಕೆಲಸ ಹೆಂಗೆ ಅಂದರೆ ನೀರಿನ ಮೇಲೆ ಗುಳ್ಳೆ ಥರ, ಯಾವಾಗಿರುತ್ತೋ ಯಾವಾಗ ಹೋಗುತ್ತೋ. ಸರ್ ಇದು ಲಗ್ಗೇರಿ 300 ಮೇಲೆ ಇದೆ. ಯಾಕೆ ಸರ್? ನಮ್ಮ ನಂಬರ್ ತಗೊಳ್ಳಿ, ಯಾವುದಾದ್ರೂ ಲಾಂಗ್ ಇದ್ದರೆ ಪೋರ್ಟ್ರಲ್ಲಿ ಏನು ಕೊಡುತ್ತೋ ಅದೇ ಕೊಡಿರಂತೆ. ಸರ್ 20 kg. ಹಾಂ 70 199 232. ಹಾಂ ಕಾಲ್ ಮಾಡಿ. ಏನಾದರೂ ಲಾಂಗ್ ಈ ಕಡೆ ಮಾಲೂರು ಕಡೆ ಆಗಿರಲಿ, ಹೊಸೂರು ಕಡೆ ಆಗಿರಲಿ. ಹಾಂ ಸರಿ. ಸೊ ಅಂಕಲ್ ಇದ್ಕೊಂಡು ಅಂದರು, ನಮ್ದು ಯಾವುದಾದ್ರೂ ಆರ್ಡರ್ಸ್ ಇದ್ದರೆ ನಾನು ನಿಮಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ಇದು ಒಂಥರ ಒಳ್ಳೆಯದೇ. ಅದು ನಾನೇನು ಹೇಳ್ತಿದ್ದೆ, ಸರಿ. ನಮ್ಮ ಕೆಲಸ ಹೆಂಗಪ್ಪ ಅಂದರೆ ನೀರಿನ ಮೇಲೆ ಗುಳ್ಳೆ ಥರ, ಯಾವಾಗಿರುತ್ತೋ ಯಾವಾಗ ಹೊಡೆದೋಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇರೋ ತನಕ ನಮ್ಮ ಕಷ್ಟ ಪಡ್ಕೊಂಡು ದುಡಿಮೆ ಮಾಡಿಕೊಂಡು ಹೋಗ್ತಾ ಇರ್ಬೋದು. ಆದರೆ ಇಲ್ಲಿ ಇನ್ನೊಂದೇನಪ್ಪ ಅಂತಂದರೆ ನಮ್ಮ ದರಿದ್ರ, ಈ ಡ್ಯೂಟಿ ಮಾಡ್ತಾ ಇರ್ತೀವಿ, ಇನ್ ಕೇಸ್ ಡ್ರಾಪ್ ಆಗಿಬಿಟ್ಟಿರುತ್ತೆ. ಡ್ರಾಪ್ ಆಗಿಬಿಟ್ಟು ಮತ್ತೆ ಎಲ್ಲಾದರೂ ಹೋಗ್ತಾ ಇರ್ತೀವಿ, ಲೈಕ್ ಪಕ್ಕದಲ್ಲಿರ್ತೀವಿ. ಆಗೇನಾದರೂ ಒಂದು ಇನ್ಸಿಡೆಂಟ್ ಆಗುತ್ತೆ. ರೀಸೆಂಟ್ಲಿ ನಮ್ಮ ಫಾಲೋವರ್ ಒಬ್ರಿಗೆ
ಲೈಕ್ ಒಂದು ಆರ್ಡ್ರ್ ತಗೊಂಡಿದ್ದಾರೆ, ಆರ್ಡ್ರನ್ನ ಕಂಪ್ಲೀಟ್ ಮಾಡಿಬಿಟ್ಟು ಸ್ವಲ್ಪ ಮುಂದೆ ಹೋಗಿದ್ದಾರೆ, ಗಾಡಿ ಆಕ್ಸಿಡೆಂಟ್ ಆಗಿದೆ, ಕಿರುಬೆರಳು ಅನ್ನೋದು ಮುರಿದೋಗಿದೆ. ಸೊ ಆಗ ಈ ನಮ್ಮ ರ್ಯಾಪಿಡೋ ಆಗಿರ್ಬೋದು, ಪೋರ್ಟ್ರ್ ಆಗಿರ್ಬೋದು, ಇವರಿಗೆ ಫೋನ್ ಮಾಡಿದ್ರೆ ರೈಡಲ್ಲಿದ್ದಾಗ ಏನಾದರೂ ಆದರೆ ಒಂದು ಸ್ವಲ್ಪ ಹಾಸ್ಪಿಟಲ್ಗೆ ನಾವು ಇದು ಮಾಡ್ತೀವಿ, ನೀವು ರೈಡಲ್ಲಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಸರ್, ಏನು ಕ್ಲೈಮ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅಂಥವ್ರಂತೆ. ಮಾಡೋದು ಅದರಲ್ಲೇ ಕೆಲಸ, 24 hours ಅದರಲ್ಲೇ ಕೆಲಸ ಮಾಡ್ತಾ ಇರೋದು. ಆದರೆ ಏನೂ ಇಲ್ಲ, ಆರ್ಡ್ರ್ ಇದ್ದಾಗ ಮಾತ್ರ ಇದು ಮಾಡೋದು, ಆರ್ಡ್ರ್ ಇಲ್ದಿದ್ದಾಗ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಕೈ ಎತ್ತಿದ್ದಾರಂತೆ. ಸೊ ಇದ್ರ ವಿಚಾರವಾಗಿ ಆ ಹುಡುಗನ ಹತ್ರ ಮಾತಾಡಿಬಿಟ್ಟು ನಾನು ಒಂದು ಕಿತ ನಿಮಗೆ ವೀಡಿಯೋ ಮಾಡ್ತೀನಿ. ಯಾಕಂದರೆ ಇದೇ ಕೆಲಸದಲ್ಲಿ ಮಾಡ್ತಾಯಿದ್ದೀವಿ. ಇನ್ಸೂರೆನ್ಸ್ ಏನಿದೆ ಅಂತ ಅಂದ್ಬಿಟ್ಟು ಅಂತಿದ್ದಾರೆ, ಅದನ್ನು ಕ್ಲೈಮ್ ಮಾಡಿಸ್ಬೇಕು ತಾನೇ. ಇಂಜುರಿ ಆದರೆ ಪಕ್ಕ ಆಗಿದೆ, MRI ಇದ್ದಾವೆ, ಮತ್ತು ಏನೇನು ಸ್ಕ್ಯಾನ್ಗಳು ಮಾಡಿದೆ ಸ್ಕ್ಯಾನ್ಗಳೆಲ್ಲ ಇದ್ದಾವೆ, ಎಕ್ಸ್ರೇ ಇದ್ದಾವೆ, ಪ್ರತಿಯೊಂದು ಇದ್ದಾವೆ. ಆದರೆ ಇವ್ರಿಗೇನು ಸಂಬಂಧ ಇಲ್ಲ ಅಂತೆ. ಈಗ ಸುಮಾರು ಒಂದು ತಿಂಗಳಾಯ್ತು ಆ ಹುಡುಗನಿಗೆ ಆಕ್ಸಿಡೆಂಟ್ ಆಗಿ, ಇಲ್ಲಿ ತನಕನೂ ಯಾವುದೂ ಇಲ್ಲ. ಆ ಹುಡುಗನ ಬಂದುಬಿಟ್ಟು ಈ ಕಡೆ ಯಾದಗಿರಿ ಸೈಡು. ಸೊ ಡೆಫಿನೆಟ್ಲಿ ಅದು ಆ ಹುಡುಗನ ಹತ್ರ ಮಾತಾಡಿ ನಾನು ಹುಡುಗಂದು ಒಂದು ವೀಡಿಯೋ ಮಾಡಲೇಬೇಕು. ಯಾಕಂದರೆ ಈಗ ನಾನು ಅದರೇ ಕೆಲಸ ಮಾಡ್ತಾಯಿದ್ದೀನಿ, ನಾಳೆ ದಿನ ನನಗೆ ಹೆಚ್ಚು ಕಮ್ಮಿ ಆಗುತ್ತೆ. ಈಗ ಯಾವುದೋ ಒಂದು ಆರ್ಡ್ರ್ ಎತ್ಕೊಂಡು ಹೋಗ್ತಾಯಿದ್ದೀನಿ, ಡ್ರಾಪ್ ಆಗಿಬಿಟ್ಟು ಎಲ್ಲ ಯೂಟರ್ನ್ ಮಾಡ್ಕೊಳಕ್ಕೆ ಹೋಗ್ತಾ ಇರ್ತೀನಿ, ಯಾವನೋ ಬಂದು ಹೊಡೆದ್ಬಿಟ್ಟ, ಯಾರು ರೆಸ್ಪಾನ್ಸಿಬಿಲಿಟಿ? ಯಾರು ನೋಡ್ತಾರೆ? ನಿಮ್ಮ ಕಂಪ್ನಿಗಳಿಗೋಸ್ಕರ ತಾನೇ ದುಡಿತಾ ಇದ್ದೀವಿ, ನಾವು ಅರ್ನಿಂಗ್ ಮಾಡ್ತಾಯಿದ್ದೀವಿ, ನಿಮ್ಮ ಕಂಪ್ನಿಗೂ ಹೆಸರು ಬರ್ತಾಯಿದೆ, ನೀವು ಅರ್ನಿಂಗ್ ತಗೊತಾ ಇದ್ದೀರಾ, ನೀವು ಕಮಿಷನ್ ತಗೊತಾ ಇದ್ದೀರಾ, ತಗೊಂಡಿರೋದಕ್ಕೆ ನ್ಯಾಯ ಮಾಡಿ. ಸೊ ಗೈಸ್ ಫೈನಲಿ ಡ್ರಾಪ್ ಹತ್ರ ಬಂದುಬಿಟ್ವಿ. 256 rupees ಆಗಿದೆ ಅಪ್ರಾಕ್ಸಿಮೇಟ್ಲಿ. ಸರ್ ಚೇಂಜ್ ಇಲ್ಲ ನನ್ನ ಹತ್ರ. ಎಲ್ಲ ಇದ್ದರೆ ಫೋನ್ಪೇನ ಮಾಡಿಬಿಡಿ, ಬೆಟರ್. ಸೊ 200 ಫೋನ್ಪೇ. ಸೊ ಗಾಯ್ಸ್, ಇವತ್ತಾಗಿರೋ ಅಧ್ವಾನ, ಇವತ್ತಾಗಿರೋ ಈ ಅವಮಾನ, ಇವತ್ತಾಗಿರೋ ಈ ಥರ ಅರ್ನಿಂಗ್ಸು ನನ್ನ ಜೀವನದಲ್ಲಿ ಯಾವತ್ತೂ ಮಾಡಿಲ್ಲ. ಇವತ್ತು ಎಷ್ಟೊತ್ತಿಗೆ ಅಂದರೆ ಕರೆಕ್ಟಾಗಿ ಒಂದು 4ನೇ ಡ್ರಾಪು 4 ಗಂಟೆ ಅಂತೆ, ಒಂದು 2 ಗಂಟೆಗೆ ಡ್ರಾಪ್ ಮಾಡಿದೆ ಗುರು. ಈಗ 5:30 ಆಗಿದೆ. ಅವಾಗ ಇಟ್ಕೊಂಡಿರೋ ಮಳೆ 3:30 ಅವರ್ ಆದರೂ ಕೂಡ ನಿಂತಿಲ್ಲ, ಈಗಲೂ ಬೀಳ್ತಾನೆ ಇದೆ. ಇನ್ನು ಫೈನಲಿ ಸುಮ್ಮನೆ ಯಾಕೆ ಈ ಕಡೆನೇ ಸೊಳ್ಳೆ ಹೊಡ್ಕೊಂಡು ಕುತ್ಕೋಬೇಕು ಅಂತ ಅಂದ್ಬಿಟ್ಟು ನಮ್ಮ ಏರಿಯಾ ಕಡೆಗೆ ಒಂದು ಪಾರ್ಸಲ್ ಆರ್ಡ್ರ್ ಆದರೆ ಬಂತು, ಅದನ್ನು ಪಿಕಪ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾಯಿದ್ದೀನಿ. ಈಗ 2.5 ಕಿಲೋಮೀಟ್ರ್ ಇದೆ. ಇನ್ನೇನು ಮಾಡೋದು, ನನ್ನ ಮಗನ ಬೆಳಗ್ಗೆಯಿಂದ ಸರಿಯಾಗಿ ಡ್ಯೂಟಿಗಳು ಸಿಕ್ಕಿಲ್ಲ. ಸರಿ ಆಯಿತು, ಸಂಜೆನಾದರೂ ಡ್ಯೂಟಿಗಳು ಸಿಗ್ತವೆ ಅಂತಂದರೆ ಮಳೆ ಮೆತ್ಕಂತು. ಅದರಲ್ಲೂ ಯಾವುದಾದ್ರೂ ಆರ್ಡ್ರ್ಗಳು ಬಂದಿದ್ದರೆ ಎತ್ಕೊಂಡು ಹೋಗ್ಬೋದಾಗಿತ್ತು. ನೋಡಿದ್ರೆ ಎಲ್ಲ ಚಿಲ್ಲರೆ ಬರ್ತಿದೆ. ಅಟ್ಲೀಸ್ಟ್ ಲಾಂಗ್ ಆರ್ಡ್ರ್ ಒಂದು 300 ರೂಪಾಯಿ ಆರ್ಡ್ರ್ ನೋಡಿಲ್ಲ ಗುರು, 300 ರೂಪಾಯಿ ಆರ್ಡ್ರ್ ನೋಡಿಲ್ಲ. ಇನ್ನೇನು ಡ್ಯೂಟಿ ಮಾಡೋದು, ಎದಕ್ಕೆ ಡ್ಯೂಟಿ ಮಾಡೋದು ಅಂತ ಅಂದ್ಬಿಟ್ಟು ಅನಿಸ್ಬಿಟ್ಟೈತೆ ನನಗಂತೂ. ಈ ತಿಂಗಳು ಯಪ್ಪ ದೇವ್ರೆ, ಅದು ಹೆಂಗೆ ಕಳೀತಾ ಇದೆ, ಅದೆಷ್ಟು ಅಧ್ವಾನ ಮಾಡ್ಕೊತಾ ಇದ್ದೀನಿ, ಯಾಕೆ ಹಿಂಗಾಗ್ತಾಯಿದೆ ಏನೇನೋ ಅರ್ಥ ಆಗ್ತಾಯಿಲ್ಲ ಗುರು ಒಟ್ಟಿನಲ್ಲಿ. ಸೊ ಫೈನಲಿ ಇನ್ನೇನು ಪಿಕಪ್ ಹತ್ರ ಬಂದುಬಿಟ್ಟೆ. ಇನ್ನು 600 meters ಇದೆ. ಸೊ ಅದನ್ನು ಪಿಕಪ್ ಮಾಡಿಕೊಂಡು ಅನ್ನೋದ್ರದ್ದೇನು ಯಾವುದಾದ್ರೂ ಯಲಹಂಕ, ಹೆಬ್ಬಾಳ ಈ ಕಡೆ ಯಾವುದಾದ್ರೂ ಆರ್ಡ್ರ್ ಸಿಕ್ಕಿದ್ರೆ ಪ್ಯಾಸೆಂಜರ್ ಆಗಿರ್ಬೋದು, ಪಾರ್ಸಲ್ ಆಗಿರ್ಬೋದು, ಒಂದು ಸ್ವಲ್ಪ ನೋಡ್ತೀನಿ. ಪೋರ್ಟ್ರು ಮತ್ತು ಊಬರು ಪೆಂಡಿಂಗ್ ಐತೆ. ರ್ಯಾಪಿಡೋದಲ್ಲಾದರೆ ಈಗ ಒಂದು ಆರ್ಡ್ರ್ ಎತ್ಕೊಂಡಿದ್ದೀನಿ. ಇನ್ನು ಪೋರ್ಟ್ರು ಊಬರು ಈ 2ರಲ್ಲಿ ಯಾವುದಾದ್ರೂ ಆ ಕಡೆಗೆ ಬಂದರೆ ಸಿಗ್ಬೋದು. ಏನಪ್ಪ ಇದು ಟೆನ್ಷನ್ ಆಗ್ತಾಯಿದೆ. ಕ್ಯಾನ್ಸಲ್ ಮಾಡಿದ್ರ ಇಲ್ಲ ಭಯ ಆಗೋದು ಗುರು. ಯಾಕಂದರೆ ಆಗಲೇ ಸಾಕನ್ನಾಗ್ರಾಗ ಒಂದು ಆರ್ಡ್ರ್ ಬಂದಿತ್ತು, ಅದು ಹಿಂಗೆ ಕ್ಯಾನ್ಸಲ್ ಮಾಡಿದ್ರು. ಸಿಕ್ಕಾಪಟ್ಟೆ ಉರಿದೋಯ್ತು ನನಗೆ. ಒಂದಾದರೂ ಆ ಕಡೆಗೆ ಬರ್ತದೆ ಅನ್ಕೊತಾ ಇದ್ರೆ ಒಂದು ಬರ್ತಾಯಿಲ್ವಲ್ಲ ಗುರು. ಮಳೆ ಬಂದಿದ್ದಂಗೆ ಇರಲಿ, ಬೆಂಗಳೂರಲ್ಲಿರೋ ಕೊಚ್ಚೆ ಎಲ್ಲ ಚಕ ಅಂತ ಕೊಚ್ಕೊಂಡು ಬಂದಿರುತ್ತೆ ಗುರು. ಆವಾಗ ಅರ್ಥ ಆಗುತ್ತೆ ನಮ್ಮ BBMP ಗೌರ್ಮೆಂಟ್ ಹೆಂಗೆ ಕೆಲಸ ಮಾಡ್ತಾಯಿದೆ ಅನ್ನೋದ್ರ ಮೇಲೆ ಆಮೇಲೆ ಮಾತಾಡ್ಬೋದು. ಮಳೆ ಬರಬೇಕಷ್ಟೆ. ಮಳೆ ಬಂದಮೇಲೆ ಗೊತ್ತಾಗೋದು ಬೆಂಗಳೂರಲ್ಲಿ ಎಷ್ಟು ಕೆರೆಗಳಿದ್ದಾವೆ, ಎಷ್ಟು ಕೊಚ್ಚೆ ಸಿಗುತ್ತೆ, ಆ ಕೊಚ್ಚೆ ಎಷ್ಟು ನೀಟಾಗಿದೆ, 100% ಪ್ಯೂರ್ ಕೊಚ್ಚೆ ಇದೆಯಾ ಅಥವಾ ಕಲ್ತಿ ಕೊಚ್ಚೆ ಇದೆಯಾ ಅನ್ನೋದನ್ನು ಆಮೇಲೆ ನಾವು ನೋಡಿಬಿಟ್ಟು ಇದು ಮಾಡ್ಕೋಬೇಕಾಗುತ್ತೆ. ಬೆಂಗಳೂರಲ್ಲಿ ಮಳೆ ಬಂದರೆ ಮಾತ್ರ
100% ರೀ, ಅನುಮಾನನೇ ಇಲ್ಲ. ಮಳೆ ಬಂದಾಗ ಮಾತ್ರ ಎಲ್ಲಿರೋದು ಎಲ್ಲಿ ಇಲ್ದಿರೋದು ಎಲ್ಲನೂ ಒಂದು ಕಡೆ ಸೇರುತ್ತೆ. ಹಾಂ ಹಲೋ ಮೇಡಮ್, ರ್ಯಾಪಿಡೋಯಿಂದ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಮೇಡಮ್, ಹೈನ್ ಸ್ಕ್ವೇರ್ ಚಿಕನ್ ಮಟನ್ ಮತ್ತು ಫಿಶ್ ಸೆಂಟರ್ ಅಪೋಸಿಟು. ಟೀ ಮನೆ. ಎಸ್, ಸೆಕೆಂಡ್ ಫ್ಲೋರಾ? ಲಿಫ್ಟ್ ಇದೆಯಾ ಮೇಡಮ್? ಅಲ್ಲ ಲಿಫ್ಟ್ ಇದೆಯಾ ಅಂತ ಕೇಳಿದೆ ಮೇಡಮ್. ಲಿಫ್ಟ್, ಸ್ಟೆಪ್ಸ್ ಇದೆಯಾ? ಲ್ಯಾಟ್ರಿ. ಓಕೆ ಮೇಡಮ್, ಬಂದೆ. ಲಿಫ್ಟ್ ಇಲ್ಲ ಅಂತೆ ಗುರು. ಹತ್ತು ಅಮ್ಮ ಸೆಕೆಂಡ್ ಫ್ಲೋರ್ಗೆ ಹೋಗಬೇಕು. ಹೆಲ್ಮೆಟ್ ಕೆಳಗಡೆನೆ ಬಿಟ್ಟಿದ್ದೀನಿ. ಯಾರಾದರೂ ಎತ್ಕೊಂಡೋದ್ರೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಅಮ್ಮ, ಸೆಕೆಂಡ್ ಫ್ಲೋರ್ ಬಂದವಲ್ಲ. ಎಸ್, ಓಕೆ. ರ್ಯಾಪಿಡೋ. ಮಳೆ ಮೇಡಮ್, ಬೈಕ್ ಎಷ್ಟಿದೆ? ಕೊಡಿ, ಪರವಾಗಿಲ್ಲ. ಪ್ಯಾಕ್ ಮಾಡಿ ಕೊಡಿ, ಮಳೆ ಬೇರೆ. లేదు, ಅದೇ ಪ್ಲಾಸ್ಟರ್ ಹಾಕ್ಬಿಟ್ಟು ಕೊಡಿ, ಪರವಾಗಿಲ್ಲ. ಇನ್ನೊಂದು ಕವರ್ ಇದ್ದರೆ ಇನ್ನೊಂದು ಕವರ್ ಹಾಕ್ಬಿಡಿ. ಸಾಕು ಮೇಡಮ್. ಅಲ್ಲಿಗೆ ಹೋಗಿ ಫೋನ್ ಮಾಡಬೇಕಾ? ಈಗ ಮಾಡ್ತೀರಾ? ಕಾಲ್ ಮಾಡಲಾ ಅಲ್ಲಿಗೋಗಿ? ಸರಿ, ನಾನು ಅದರಿಂದನೇ ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು. ಇಲ್ಲಪ್ಪ ದಾರಿ. ಡಮರೆ ಡಮ ಡಮರೆ ಡಮ ಡಮರೆ ಡಮ ಡಮ್ 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 ಡಮ್. ಓಕೆ, ಚಲೋ ಶುರು ಕರ್ತಾ ಹೇ ರೈಡ್. RTO ರಾಜಾಜಿನಗರ. எனக்கு இப்போ வேணும் எபாள் ಚೆಕ್ಕೂರ್ ಮಾನ್ಯತಾ ಟೆಕ್ ಪಾರ್ಕ್ ಅಂದ ಆರ್ಡರ್ಸ್. ಸೊ ಗಾಯ್ಸ್, ಇವತ್ತು ನನ್ನ ದರಿದ್ರ ದಿವಸಕ್ಕೆ ಸ್ವಾಗತ ಸುಸ್ವಾಗತ. ಇದ್ರಿಗೆ ಮಾನ ಮರ್ಯಾದೆ ಏನಾದರೂ ಇದೆಯಾ? ಬಾಣಸ್ವಾಡಿ ಚನ್ನಸಂದ್ರ ಎಲ್ಲಿ ಬರುತ್ತೆ ಗುರು? ಚನ್ನಸಂದ್ರ ಬಾಣಸ್ವಾಡಿ ಆ ಕಡೆ ಐತಲ್ಲ. ನನಗೆ ಬೇಕಾಗಿರೋದೇ ಬೇರೆ ಕಡೆ, ಇದು ಬರ್ತಿರೋದೇ ಬೇರೆ ಕಡೆ. ಇಷ್ಟೊತ್ತು ಗುರು, ಇಷ್ಟೊತ್ತಾದರೂ ಒಂದು ಆರ್ಡ್ರ್ ಬಂದಿಲ್ಲ. ಈಗ ನೋಡಿದ್ರೆ ಹುಚ್ಚ ನಾಯಿ ಬಡ್ಕೊಂಡಂಗೆ ಬಡ್ಕೊಂಡಾವೆ. ಹೆಂಗೆ ಹುಚ್ಚ ನಾಯಿ ಬಡ್ಕೊಂಡಂಗೆ. ಈ ಕೆಲಸ ಮಾಡೋ ಮೂಡೇ ಹೋಯ್ತು ಗುರು, ಕೆಲಸ ಮಾಡೋ ಮೂಡೇ ಹೋಯ್ತು ನನಗೆ. ಅಷ್ಟು ಬೇಜಾರಾಗ್ಬಿಟ್ಟೈತೆ. ಬೆಳಗ್ಗೆಯಿಂದ ಎಷ್ಟೊತ್ತು ಗುರು ಈ ಥರ ಆರ್ಡ್ರುಗಳು ಆವಾಗಲೇ ಬಂದಿದ್ದರೆ ನಾನು ಯಾಕೆ ತಗೊಂತ ಇರಲಿಲ್ಲ? ಚಿಲ್ಲರೆ 100, 50, 60, 70 ಈ ಥರ ಆರ್ಡ್ರುಗಳು ಬಂದರೆ ಹಿಂಗೆ. ಈಗ ನೋಡಿದ್ರೆ ವಾ ನೋಡಿ ಯಾವ ರೇಂಜಿಗೆ ಬಡ್ಕೊಂತೈತೆ. ಒಂದು 3 to 3.5 ಅವರು ಹೆಚ್ಚು ಕಮ್ಮಿ ಮಳೆ ನಿಲ್ಲಿಲ್ಲ. ನಾಯಿ ಬಡ್ದಂಗೆ ಬಡೀತು ಮಳೆ. ಈಗ ಇದ್ರಿಗೆ ಜ್ಞಾನೋದಯ ಆಗಿಬಿಟ್ಟೈತೆ. ಎಲ್ಲ ಈಗ ಬುಕ್ ಮಾಡ್ತಾವ್ರೆ ಅನಿಸುತ್ತೆ. ಕಸ್ಟಮರ್ಸ್ದೇ ತಪ್ಪ, ಕಂಪ್ನಿಯವ್ರದ್ದೇ ತಪ್ಪ, ಡ್ಯೂಟಿ ಮಾಡ್ತಿರೋ ನಮ್ಮದೇ ತಪ್ಪ, ಏನೋ ಗೊತ್ತಾಗ್ತಾಯಿಲ್ಲ. ಸೊ ವಾಟ್ ಎವರ್ ಇಟ್ ಈಸ್, ಫೈನಲಿ ಒಂದು ಪಿಕಪ್ ಮಾಡ್ಕೊಂಡೆ. ನೋಡ್ತಾಯಿದ್ದೀನಿ ಯಾವುದಾದ್ರೂ ಬರ್ತದೇನೋ ಅಂತ. ಮಡಿವಾಳ ಅಲ್ಲ, ಚಿಕ್ಕಬಾಣುವಾರ ಈ ಕಡೆ ಆಯಿತು. ನನಗೆ ಬೇಕಾಗಿರೋ ಕಡೆ ಕೊಡ್ರಪ್ಪ ಒಂದು ಆರ್ಡ್ರು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಲ, ನಿಲ್ಲಿಸಿ ಇನ್ನೊಂದು ಚೂರು ಮುಂದೆ ಹೋಗೋಣ, ಆಮೇಲೆ ನಿಲ್ಸೋಣ ಗಾಡಿ. ಅಪ್ಪ ಅಮ್ಮ
ಕೊಚ್ಚೆ ಬೆಂಗಳೂರಲ್ಲಿ ಕೊಚ್ಚೆ ತುಂಬ ಸ್ವಚ್ಛೆ. ಥೂ, ನಮ್ಮ ಹಳ್ಳಿಗಷ್ಟು ಬೆಂಕಿ ಯಾಕ. ಅವನ ಕಾರ್ ಒಂದು ಸ್ವಲ್ಪ ಮುಂದೆ ಹೋಗ್ಬಿಟ್ರೆ ನಾವು ಕಾಲು ನಿಲ್ಲಿಸ್ಬೇಕು. ನೋಡಿ ಎಷ್ಟು ಶುದ್ಧವಾದ ಕೊಚ್ಚೆ ಇದು, ಕಲ್ಮಶ ಇಲ್ದಿರೋ ಕೊಚ್ಚೆ ಇದು. ಇದೇನು ಮಾನ್ಯತಾ ಟೆಕ್ ಪಾರ್ಕ ಇಲ್ಲ ಮಾನ್ಯತಾ ಟೆಕ್ ಲೇಕಾ? ಮಾನ್ಯತಾ ಟೆಕ್ ಪಾರ್ಕಾ ಇಲ್ಲ ಮಾನ್ಯತಾ ಟೆಕ್ ಲೇಕಾ? ಸಾರಿ, ನೀವು ಅಲ್ಲೇ ವರ್ಕ್ ಮಾಡ್ತಿರೋದಲ್ವ, ಅದಕ್ಕೆ ಕೇಳಿದೆ. ಹಾಂ, ಲಾಸ್ಟ್ ಇಯರ್ ಒಂದು ವೀಡಿಯೋ ಅಪ್ಪ, ನಾಚೆ ಬರೋಷ್ಟರಲ್ಲಿ ಎಲ್ಲರೂ ಮುಸುರ್ಕೊಂಡು ಇಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು ನಡೀತಾ ಇದೆ. ಅಂಡರ್ಗ್ರೌಂಡ್ ಎಲ್ಲ ಮುಟ್ಬಿಟ್ಟಿದ್ದಾರೆ ಡ್ರೈನೇಜ್ ಸಿಸ್ಟಮ್. ಹಾಂ ಹಾಂ, ಹ್ಞೂ. ಇದು ಮಾನ್ಯತಾದ ಕೊಚ್ಚೆ, ಅತ್ಯುನ್ನತವಾದ ಸ್ವಚ್ಛವಾದ ಕೊಚ್ಚೆ. ಏನಾಯ್ತು ಸರ್? ಹಾಂ ಹಾಂ, ನೀನು ಬೈದ್ರೆ ಬಾಯಿಗೆ ಬಂದಂಗೆಲ್ಲ ಏನೋ ಕಾಮನ್ ಸೆನ್ಸ್ ಬಾಡಿ ಊಟಕ್ಕೆ ತಿಂತೀಯಾ ಇದು ತಿಂತೀಯಾ ಅಂದರೆ ನಾನು ಮಳೆಯಲ್ಲಿ ಬರ್ತಾರೋ ನೀವು ಮಳೆಯಲ್ಲಿ ಬರ್ತಾರೋದು. ಹೋಗ್ಲಿ ಬಿಡಿ ಸರ್, ಆಯಿತು. ಟೀ ಎತ್ಕೊಂಡ್ಬಿಟ್ರೆ ಅವನು ರಾಜ್ಭವನ್ ವಾಲಂಟ್ರು ಅರ್ಜೆಂಟ್ ಡ್ಯೂಟಿಗೆ ಹೋಗ್ಬೇಕು. ಹಾಂ, ಏನೋ ಆಯಿತು, ಅದಕ್ಕೆ ಏನೇನೋ ಮಾತಾಡಿದ್ರೆ ಏನು ಬಾಯಿಗೆ ಬಂದಾಗೆಲ್ಲ ಮಾತಾಡಿದ್ರೆ ಕೇಳೋಕ್ಕಾಗ. ಹೋಗ್ಲಿ ಬಿಡಿ ಸರ್, ಆಯಿತು ಪಾಪ. ಹಾಂ, ಸೊ ಫೈನಲಿ ಲಾಸ್ಟ್ ಡ್ರಾಪ್ ಆದರೆ ಮುಗಿಸ್ಕೊಂಡು ಪೇಮೆಂಟ್. ಓಕೆ ಮೇಡಮ್, ಪೇಮೆಂಟ್ ಆಯಿತಾ? ಹಾಂ, ನೆಂದಿಲ್ಲ ಮೇಡಮ್, ಫುಲ್ ಕವರು ಇದು ಮಾಡಿದ್ದೀರಲ್ಲ, ಸೊ ಏನು ನಂದಿಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ. ಸೊ ಗೈಸ್, ಫೈನಲಿ ಆದರೆ ಇದು ಡ್ರಾಪ್ ಆಯಿತು. ಸೊ ಇವತ್ತು ನನ್ನ ಟೋಟಲ್ ಅರ್ನಿಂಗ್ಸ್ ಎಷ್ಟಪ್ಪ ಅಂತಂದರೆ ಒಂದು ಇದರಲ್ಲಿ ಬಂದುಬಿಟ್ಟು 275 ಪ್ಲಸ್ ಇದರಲ್ಲಿ ಬಂದುಬಿಟ್ಟು 729. ಪೋರ್ಟ್ರಲ್ಲಿ ಎಷ್ಟಾಗಿದೆಯಪ್ಪ ಅಂದರೆ ಪೋರ್ಟ್ರಲ್ಲಿ ಆಗಿರೋದು ಟೋಟಲಾಗಿ ಇವತ್ತು ಜಸ್ಟ್ 344 ಪೋರ್ಟ್ರಲ್ ಆಗಿದೆ. ದೆನ್ ಊಬರಲ್ಲಿ ಒಂದು ಆರ್ಡ್ರ್ ಬೆಳಗ್ಗೆ ಮಾಡಿದ್ದೀನಿ. ಎಷ್ಟಾಗಿದೆ ಅಂದರೆ ಅದರಲ್ಲಿ ಇವತ್ತು ಅರ್ನಿಂಗು 235. ಸೊ ಇವತ್ತು ಟೋಟಲಾಗಿ ಅರ್ನಿಂಗ್ ಆಗಿರೋದಾದರೆ ಇಷ್ಟು 1533 ರುಪೀಸ್ ಆದರೆ ಆಗಿದೆ. ಬ್ರೋ, ಏನಾಯಿತು? ಹಾಂ, सुसाइड. अच्छा, क्यों क्यों? ठीक है, ಸೂಸೈಡ್ ಅಂತೆ ಗುರು. ಒಂದು ಸ್ವಲ್ಪನಾದರೂ ಯೋಚನೆ ಬೇಡವಾ? ಏನಕ್ಕೆ ಸೂಸೈಡ್ ಮಾಡ್ಕೋಬೇಕು, ಏನಕ್ಕೆ, ಏನು ಕಾರಣ ಅಂತ ಒಟ್ನಲ್ಲಿ ನನಗಂತೂ ಗೊತ್ತಿಲ್ಲ. ಬಟ್ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ಬಟ್ ಇನ್ನೊಂದೇನಪ್ಪ ಅಂತಂದರೆ ಅವ್ರ ಮನೆಯಲ್ಲಿ ತಂದೆ ತಾಯಿ ಕುಟುಂಬ ಅಂತ ತುಂಬ ಜನ ಕಾಯ್ತಾ ಇರ್ತಾರೆ ಅಂತ ಯಾಕೆ ಯೋಚನೆ ಮಾಡಿಲ್ಲ ಅಂತ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ಐ ಆಮ್ ಸಾರಿ, ನಾನು ಹೇಳ್ಬಾರ್ದು. ಬಟ್ ತುಂಬ ಯೋಚನೆ ಮಾಡಿ ನಿಮ್ಮ ಕುಟುಂಬ
ನಿಮ್ಮ ತಂದೆ ತಾಯಿ ಅಕ್ಕ ತಂಗಿ ನಿಮ್ಮ ಫ್ಯಾಮ್ಲಿ ನಿಮಗೋಸ್ಕರ ಕಾಯ್ತಾ ಇರುತ್ತೆ ಅಂತ ಮರಿಬೇಡಿ ಯಾವುದೇ ಕಾರಣಕ್ಕೂ.